under the boughs where the shadows. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ಹೆಂಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸೂಪರ್ ಟೇಸ್ಟಿಯಾಗಿರುವಂತಹ ಗೋಧಿ ಹುಗ್ಗಿನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ದಾವಣಗೆರೆ ಸೈಡು ಮತ್ತು ಉತ್ತರ ಕನ್ನಡದಲ್ಲಿ ಇದೊಂದು ಸ್ಪೆಷಲ್ ಅಡುಗೆ ಆಗಿರುತ್ತೆ. ಯಾವುದೇ ಸಣ್ಣ ಪುಟ್ಟ ಹಬ್ಬಗಳಿಗಾಯಿತು ಮತ್ತು ಫಂಕ್ಷನ್ ಆಯಿತು, ಗೃಹ ಪ್ರವೇಶಗಳಾಯಿತು, ತಪ್ಪದೇ ಈ ರೆಸಿಪಿ ಅಂತೂ ಅವ್ರು ಮಾಡೇ ಮಾಡ್ತಾರೆ. ನನಗಂತೂ ಭಾಳ ಇಷ್ಟ. ನಿಮಗೂ ಕೂಡ ಇಷ್ಟ ಆಗಿದೆ ತಪ್ಪದೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನನಗೆ ದಾವಣಗೆರೆ ಸೈಡು ಆ ಕಡೆಯಿಂದ ಯಾವುದಾದ್ರೂ ಒಂದು ಫಂಕ್ಷನ್ ಇದೆ ಬನ್ನಿ ಅಂತ ಕರ್ರೆ ನನಗಂತೂ ಮಿಸ್ ಮಾಡ್ಕೊಳ್ದಲ್ಲೇ ಹೋಗ್ತೀನಿ. ಅಷ್ಟು ಚೆನ್ನಾಗಿರುತ್ತೆ ಈ ಗೋಧಿ ಹುಗ್ಗಿ. ನನಗಂತೂ ಭಾಳ ಇಷ್ಟ. ಮತ್ತು ಯಾವ ರೀತಿ ಸಿಂಪಲಾಗಿ ಮತ್ತು ಟೇಸ್ಟಿಯಾಗಿ ಪ್ರಿಪೇರ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವಿನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಮತ್ತೆ ಇನ್ಯಾವ ಥರ ಯಾವ ರೀತಿ ಹುಗ್ಗಿನ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ಪಿನಷ್ಟು ಗೋಧಿ ನುಚ್ಚು ತಗೊತಾ ಇದ್ದೀನಿ. ಇದು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಕೂಡ ಈಗ ಸಿಗುತ್ತೆ ನಿಮಗೆ. ನಾನಿಲ್ಲಿ 1 ಕಪ್ಪಿನಷ್ಟು ತಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ತಗೊಳ್ಬೋದು. ನೋಡಿ ಇಲ್ಲಿ ಈ ಸೈಜಿಗಿದೆ. ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಒಂದು 2-3 ಸೈಜಲ್ಲಿ ಸಿಗ್ಬೋದು. ಯಾವುದಾದ್ರೂ ನಿಮಗೆ ಇಷ್ಟ ಬಂದಿದ್ದು ತಗೊಳ್ಬೋದು. ಈಗ ಇದನ್ನು ಒಂದು ಬಟ್ಲಕ್ಕೆ ಹಾಕಿ ಇದನ್ನ ಒಂದು ಸಾರಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಇದನ್ನು ಇಡೀ ರಾತ್ರಿ ನೆನೆ ಹಾಕ್ತೀನಿ. ಈ ರೀತಿ ನೆನೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ನೆಂದಾಗ ಗೋಧಿ ನುಚ್ಚು ಚೆನ್ನಾಗಿ ಬೇಯುತ್ತೆ. ಇಲ್ಲ ನಿಮಗೆ ಟೈಮ್ ಇರಲಿಲ್ಲ ಅಂತಂದರೆ ಕನಿಷ್ಠ ಒಂದು ಅರ್ಧ ಗಂಟೆ ಅನ್ನಾದರೂ ನೆನೆ ಹಾಕ್ಕೊಳ್ರಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಂಗೆ ಡೈರೆಕ್ಟಾಗಿಯೇ ಅದನ್ನು ಮಾಡ್ತಾರೆ. ಆ ರೀತಿ ಮಾಡೋದಕ್ಕಿಂತ ಈ ರೀತಿ ನೆನೆಸಿ ಗೋಧಿ ನುಚ್ಚಿಂದ ಹುಗ್ಗಿ ಮಾಡಿದ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಇದು ನಾನು ನಿಮಗೆ ನೆಕ್ಸ್ಟ್ ಡೇ ತೋರಿಸ್ತಾ ಇದ್ದೀನಿ. ಸುಮಾರು ಒಂದು 8 ಅವರ್ಸ್ ತನಕ ಇದು ಚೆನ್ನಾಗಿ ನೆಂದಿದೆ. ನನಗೆ ಕೈಯಲ್ಲಿ ಮುಟ್ತಾ ಇದ್ದರೆ ತುಂಬ ಮೆತ್ತಗೆ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಇದು ನೆಂದಿದೆ. ಈಗ ಈ ನೀರೆಲ್ಲ ಚೆಲ್ಲಿ ಇನ್ನೊಂದು ಸರ್ತಿ ನೀರು ಹಾಕಿ ಒಂದು ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ನಾನೀಗ ಇದನ್ನ ಒಂದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಹಂಗೆ ಓಪನ್ನಾಗಿ ಕೂಡ ಬೇಯಿಸ್ಕೊಳ್ಬೋದು. ಯಾಕಂದರೆ ಚೆನ್ನಾಗಿ ನೆಂದಿರೋದ್ರಿಂದ ನೀವು ಓಪನ್ನಾಗಿ ಬೇಕಿದ್ರೂ ಕೂಡ ಮಾಡ್ಬೋದು. ಈಗ ಕುಕ್ಕರ್ಗೆ ಹಾಕಿ ನಾನಿಲ್ಲಿ 1 ಕಪ್ಪಿನಷ್ಟು ಗೋಧಿ ನುಚ್ಚಿಗೆ ನಾನು 3 ಕಪ್ಪಿನಷ್ಟು ನೀರು ತಗೊತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಾ ಇರೋ ಅಳತೆ ನಿಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ನಾನು ಎಷ್ಟು ತೋರಿಸಿದ್ರೆ ನೀವು ಕೂಡ ಅದೇ ರೀತಿಯೇ ಮಾಡಿರಿ. ಈಗ 3 ಕಪ್ ಹಾಕಿದ್ಮೇಲೆ ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ವಿಷಲ್ ಹೊಡೆಸ್ಕೊಳ್ಬೇಕಾಗತ್ತೆ. ಅಂದರೆ ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಕೆಲವು ಕುಕ್ಕರು ಬೇಗನೆ ಬೇಯೋದ್ರಿಂದ 2 ವಿಷಲ್ ಹೊಡೆಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನನಗಿಲ್ಲಿ 3 ವಿಷಲ್ ಹೊಡೆಸ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಹಚ್ಚಿ ಇದನ್ನು ಒಲೆ ಮೇಲೆ ಇಡೋಣ. ಇದು ಕುಕ್ಕರ್ ಕೂಗೋಷ್ಟೊತ್ತಿಗೆ ನಾನಿಲ್ಲಿ ಇನ್ನೂ ಬೇರೆ ಕೆಲಸಗಳನ್ನು ಪ್ರಿಪೇರ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಸರಿ ಹೋಗುತ್ತೆ. ಈಗ ನೋಡಿಲಿ ನಾನಿಲ್ಲಿ ಉಂಡೆ ಬೆಲ್ಲ ತಗೊಂಡು ತೋರಿಸ್ತಾ ಇದ್ದೀನಿ. ಅಂದರೆ ಇದು ಎಲ್ಲ ಮಾರ್ಕೆಟ್ಗಳಲ್ಲೂ ಕೂಡ ಸಿಗುತ್ತೆ. ಕೆಲವೊಂದು ಬೆಲ್ಲ ಹಾಲಿಗೆ ಹಾಕಿದ ತಕ್ಷಣ ಒಡೆಯುತ್ತೆ, ಕೆಲವೊಂದು ಬೆಲ್ಲ ಒಡೆಯೋದಿಲ್ಲ. ಅದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ತಗೊಂಬರಬೇಕು. ನಿಮಗೆ ಒಂದು ಸಾರಿ ಹೆಂಗೆ ಟೆಸ್ಟ್ ಮಾಡಬೇಕು ಅದು ಬೆಲ್ಲ ಚೆನ್ನಾಗಿದೆಯಾ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಇದನ್ನ ಹಾಲಿಗೆ ಹಾಕಿ ನೀವು ಕುದಿಸಿ ನೋಡಿರಿ. ಆವಾಗ ಹಾಲು ಒಡೆದಿದೆ ಅಂತಂದರೆ ಇದು ಬೆಲ್ಲ ಒಡೆಯುತ್ತೆ, ಚೆನ್ನಾಗಿರೋದಿಲ್ಲ ಅಂತ ಅರ್ಥ. ಇಲ್ಲ ಹಾಲು ಚೆನ್ನಾಗಿ ಕುದ್ರೂ ಕೂಡ ಹಾಲು ಚೆನ್ನಾಗಿದ್ದಾವೆ, ಏನೂ ಒಡೆದಿಲ್ಲ ಅಂದರೆ ಅದು ಒಳ್ಳೆ ಬೆಲ್ಲ ಅಂತ ಅರ್ಥ. ನಾನಿಲ್ಲಿ ಆ ಕುಕ್ಕರ್ ಕೂಗೋಷ್ಟೊತ್ತಿಗೆ ನಾನಿಲ್ಲಿ ಬೆಲ್ಲ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚಾಕುವಿಂದ ಕಟ್ ಮಾಡ್ಕೊಂಡ್ರೆ ಬೆಲ್ಲ ಬೇಗನೆ ಕರಗುತ್ತೆ. ಈ ಬೆಲ್ಲದಲ್ಲಿ ಮಣ್ಣು ಕಸ ಅಂಥದ್ದು ಏನೂ ಇರೋದಿಲ್ಲ. ನಾನು ಡೈರೆಕ್ಟಾಗಿ ಹಾಕೋಣ ಅಂತೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ನಾನು ಈ ಕಡೆ ಬೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಈಗ ಕುಕ್ಕರ್ ಕೂಡ 3 ವಿಷಲ್ ಆಗಿದೆ. ಈಗ ಇದನ್ನ ಪೂರ್ತಿ ಸ್ಟೀಮ್ ಎಲ್ಲ ಹೋಗೋದಕ್ಕೆ ಬಿಟ್ಟಾದ್ಮೇಲೆ ನಿಧಾನವಾಗಿ ಮುಚ್ಚಳನ ಓಪನ್ ಮಾಡಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಅಂದರೆ ನಾನು ಕುಕ್ಕರು ವಿಷಲ್ ಕೂಗಿದ ತಕ್ಷಣ ನಾನು ಅದನ್ನ ಸ್ಟೀಮ್ ಎಲ್ಲ ಕಡಿ ತೆಗೆದು ಓಪನ್ ಮಾಡಿಲ್ಲ. ಆ ಸ್ಟೀಮ್ ಹೋಗೋ ತನಕನೂ ಕೂಡ ನಾನು ಮುಚ್ಚಳ ಓಪನ್ ಮಾಡಿಲ್ಲ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಬೆಂದಿದೆ, ಪೂರ್ತಿ ಮೆತ್ತಗಾಗಿದೆ. ನಾವು ಹಿಂಗೆ ಹೆಚ್ಚಿಗೆ ನೋಡಿದ್ರೆ ಒಂದು ಸಾರಿ ಗೊತ್ತಾಗುತ್ತೆ. ಇನ್ನೂ ಸ್ವಲ್ಪ ಗಣ್ಣಿಗಿತ್ತು ಅಂತ ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಬೇಯಿಸ್ಕೊಳ್ರಿ. ಈಗ ನನಗೆ ಚೆನ್ನಾಗಿ ಬೆಂದಿದೆ, ಅದಕ್ಕೋಸ್ಕರ ನಾನಿಲ್ಲಿ ಡೈರೆಕ್ಟಾಗಿಯೇ ಬೆಲ್ಲನ 1 ಕಪ್ಪಿನಷ್ಟು ಹಾಕ್ತಾಯಿದ್ದೀನಿ. ನಾನು ತೋರಿಸಿರೋ ಅಳತೆಗೆ ಕರೆಕ್ಟ್ ಆಗುತ್ತೆ. ನಿಮಗೆ ಸ್ವಲ್ಪ ಸ್ವೀಟು ಜಾಸ್ತಿ ಬೇಕು, ಜಾಸ್ತಿ ಇಷ್ಟಪಡೋರು ಇದಕ್ಕಿಂತ ಇನ್ನೊಂದು ಸ್ವಲ್ಪ ನೀವು ಬೆಲ್ಲನ ಅಡಿಷ್ನಲಾಗಿ ಆ್ಯಡ್ ಮಾಡ್ಕೊಳ್ಬೋದು. ಈಗ ಹೈ ಫ್ಲೇಮ್ ಇಟ್ಟು ಇದನ್ನ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಈ ರೀತಿ ಕರಗಿಸೋಷ್ಟೊತ್ತಿಗೆ ಬೆಲ್ಲ ಹಸಿ ವಾಸನೆ ಕೂಡ ಹೊರಟೋಗುತ್ತೆ. ನಿಮಗೆ ಬೆಲ್ಲದಲ್ಲಿ ಏನಾದ್ರು ಸ್ವಲ್ಪ ಮಣ್ಣಿರುತ್ತೆ ಅಂತ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಅಂದರೆ ನೀವು ಪಾಕ ಬೇಕಿದ್ರೂ ಮಾಡಿ ಇದಕ್ಕೆ ಹಾಕ್ಕೊಳ್ಬೋದು.
ನನಗೆ ಇನ್ನೂ ಸ್ವಲ್ಪ ಬೆಲ್ಲ ಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಇನ್ನೂ ಒಂದು 1/4 ಕಪ್ಪಿನಷ್ಟು ನಾನಿಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಬೆಲ್ಲ ಹಾಕಿ ಒಂದು 5 ನಿಮಿಷ ತನಕ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಬೆಲ್ಲದಲ್ಲಿರೋ ಹಸಿ ವಾಸನೆ ಎಲ್ಲ ಹೊರಟೋಗಿ ಘಮ ಘಮ ಅಂತ ಬರ್ತಾ ಇರುತ್ತೆ. ಆವಾಗಲೇ ಗೊತ್ತಾಗುತ್ತೆ ಇದು ಬೆಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಎಲ್ಲ ಬೆಂದಿದೆ ಅಂತ ಅರ್ಥ. ಈಗ ಅದು ಬೇಯೋಷ್ಟೊತ್ತಿಗೆ ನಾನಿಲ್ಲಿ ಲೋ ಫ್ಲೇಮ್ ಅದನ್ನ ಇಟ್ಟು ನಾನಿಲ್ಲಿ ಸ್ವಲ್ಪ ಸೋಪು ಶುಂಠಿ ಏಲಕ್ಕಿ ಕುಟ್ಕೊಳ್ಳೋಣ ಅಂಥೇಳಿ ಒಂದು ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ. ನಾನು ಪ್ರತಿ ಸ್ವೀಟ್ ಏನೇ ಸ್ವೀಟ್ ಮಾಡಬೇಕಂದ್ರೂ ಕೂಡ ನನಗೆ ಸೋಪು ಶುಂಠಿ ಏಲಕ್ಕಿ ನಾನು ಹಾಕ್ತೀನಿ. ನಾವು ಎಲ್ಲ ಸ್ವೀಟ್ಗಳಿಗೂ ಸೋಂಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಘಮ ಘಮ ಅಂತ ಇರುತ್ತೆ. ಈಗ ನನ್ನ ಹತ್ರ ರೆಡಿಮೇಡಾಗಿ ನಾನು ಏಲಕ್ಕಿ ಪುಡಿ ಮತ್ತು ಒಂದು 1/4 ಟೀ ಸ್ಪೂನಷ್ಟು ನನಗಿಲ್ಲಿ ಒಣಶುಂಠಿ ಪುಡಿ ನಾನು ರೆಡಿ ಇಟ್ಟಿರ್ತೀನಿ ಯಾವಾಗಲೂ. ಈಗ ಅದನ್ನು ಹಾಕಿ ಒಂದು ಸಾರಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಈಗ ನಾನು ಇಲ್ಲಿ ಪಾಯಸ ರೆಡಿ ಮಾಡಿ ಇಟ್ಟಿದ್ದೀನಲ್ಲ, ಈಗ ಅದಕ್ಕೆ ಹಾಕ್ಕೊಳ್ಳೋಣ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ, ನಾನು ರೆಡಿಮೇಡಾಗಿ ತಂದು ಇಟ್ಕೊಂಡಿರ್ತೀನಿ ಯಾವಾಗಲೂ. ಈಗ ಇದಕ್ಕೆ ಒಂದು 1/4 ಕಪ್ಪಿನಷ್ಟು ನಾನು ಇಲ್ಲಿ ಕಂಡೆನ್ಸ್ ಮಿಲ್ಕ್ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಸ್ವಲ್ಪ ರಿಚ್ ಆಗಿರುತ್ತೆ ಅಷ್ಟೇ. ಈಗ ಇದಕ್ಕೆ 1 ಕಪ್ಪಿನಷ್ಟು ಹಾಲು, ಇದು ಕಾಸಿ ತಣ್ಣಗೆ ಮಾಡಿರೋ ಹಾಲು. ನಿಮ್ಗೆ ಇನ್ನೂ ಸ್ವಲ್ಪ ಹಾಲು ಜಾಸ್ತಿ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಬೇಕಿದ್ದು ತಗೊಳ್ಬೋದು. ಈಗ ಹಾಲು ಮತ್ತು ಏಲಕ್ಕಿ ಪುಡಿ ಎಲ್ಲ ಹಾಕ್ಬಿಟ್ಟು ಒಂದು ಸಾರಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನ ಕುದಿಸ್ಕೊಳ್ಬೇಕು. ನಾವಿಲ್ಲಿ ಹಾಲು ಹಾಕ್ಬೇಕಾದ್ರೆ ನಾನು ಮೊದಲೇ ಹೇಳಿದ್ದೀನಲ್ಲ, ಬೆಲ್ಲ ಒಡೆಯುತ್ತೆ ಅಂತ ನಿಮಗೆ ಡೌಟ್ ಇತ್ತು ಅಂತಂದರೆ ನೀವೊಂದು ಸಾರಿ ಅದನ್ನ ಹಾಲಿಗೆ ಹಾಕಿ ಚೆಕ್ ಮಾಡ್ಕೊಂಡು ಹಾಕೋದು ಒಳ್ಳೆಯದು. ಆ ರೀತಿ ಒಡೆಯೋದಿಲ್ಲ ಅಂತಂದರೆ ನಾನು ಹೇಳಿದ ರೀತಿಯಲ್ಲೇ ಹಾಕ್ಕೊಳ್ಬೋದು. ಈಗ ನೋಡಿ, ಗೋಧಿ ಹುಗ್ಗಿ ಹಾಲಿನ ಜೊತೆ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ. ನಮಗೆ ಬಿಸಿ ಬಿಸಿ ತಿನ್ನಬೇಕು ಅಂತ ಅಂದರೆ ಈ ಕನ್ಸಿಸ್ಟೆನ್ಸಿಗೆ ಇದ್ದರೆ ಸರಿ ಹೋಗುತ್ತೆ. ಇಲ್ಲ ನೀವು ಇನ್ನೂ ಒಂದು 2-3 ಗಂಟೆ ಲೇಟಾಗಿ ತಿಂತೀವಿ ಅಂತ ಅನ್ನೋದಾದರೆ ಇದಕ್ಕಿಂತ ಒಂದು ಸ್ವಲ್ಪ ತೆಳುವಾಗಿ ಮಾಡಿಕೊಳ್ರಿ, ಅಷ್ಟೊತ್ತಿಗೆ ಅದು ಸೆಟ್ ಆಗುತ್ತೆ. ಈಗ ಕೊನೆಯದಾಗಿ ಅದನ್ನ ಸ್ಟವ್ ಆಫ್ ಮಾಡಿಕೊಂಡು 1 ಚಮಚ ತುಪ್ಪಕ್ಕೆ ನಾನಿಲ್ಲಿ ಗೋಡಂಬಿನ ಚೆನ್ನಾಗಿ ಹುರಿದು ಈ ಪಾಯಸಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಭಾಳ ಟೇಸ್ಟನ್ನು ಕೊಡುತ್ತೆ. ನಾವು ಕೊನೆಯದಾಗಿ ತುಪ್ಪ ಹಾಕೋದ್ರಿಂದ ಆ ಸ್ಮೆಲ್ ಅನ್ನೋದು ಹಂಗೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾನಿಲ್ಲಿ ಮಾಡ್ತಾಯಿದ್ರೆ ಮನೆಯಲ್ಲೆಲ್ಲ ಗಮ್ ಅಂತ ಇದೆ, ಅಷ್ಟು ಚೆನ್ನಾಗಿದೆ. ಈಗ ನಮಗೆ ಗೋಧಿ ಹುಗ್ಗಿ ರೆಡಿಯಾಗಿದೆ. ಈ ಹುಗ್ಗಿನ ಒಂದು ಸಾರಿ ಮಾಡಿ ನೀವು ನೆಕ್ಸ್ಟ್ ಡೇ ತಿಂದ್ರೂ ಕೂಡ ಇದು ಟೇಸ್ಟ್ ಏನು ಕೆಟ್ಟೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಬಿಸಿ ಮಾಡ್ಕೊಂಡು ತಿಂದರೆ ಆಯ್ತಷ್ಟೇ. ಈಗ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಉರುತ್ತೆ, ಅಷ್ಟು ಚೆನ್ನಾಗಿದೆ. ನನಗಂತೂ ಈ ಗೋಧಿ ಹುಗ್ಗಿ ಅಂದರೆ ಬಹಳ ಇಷ್ಟ. ನಮ್ಮ ಮಕ್ಳಿಗೂ ಅಷ್ಟೇ, ಯಾರಾದರೂ ಹಾಸ್ಟೆಲಿಂದ ಬಂದಿದ್ದಾರೆ ಅಂದ ತಕ್ಷಣ ಫಸ್ಟ್ ಮಾಡೋದು ಗೋಧಿ ಹುಗ್ಗಿನೇ ಮಾಡೋದು. ಅವ್ರಿಗೂ ಕೂಡ ಭಾಳ ಇಷ್ಟ ಆಗಿರುತ್ತೆ. ನಿಮಗೂ ಕೂಡ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಮತ್ತು ನೀವು ಯಾವ ರೀತಿ ಮಾಡ್ತೀರ ಅಂತ ಕೂಡ ನಮಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇದುವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಒಂದು ಒಳ್ಳೆ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.